Hi students, here is the poem It Never Comes Again, written by Richard Henry Stoddard. It never comes again. ಇದು ಮತ್ತೆ ನಮ್ಮ ಜೀವನದಲ್ಲಿ ಮರಳಿ ಬರೋದಿಲ್ಲ ಅಂತಕ್ಕಂತಹ ಒಂದು ಪದ್ಯದ ಹೆಸರಿನೊಂದಿಗೆ ರಿಚರ್ಡ್ ಹೆನ್ರಿ ಸ್ಟೋಡಾರ್ಡ್ ರವರು ಪ್ರತಿಯೊಬ್ಬರ ಜೀವನದಲ್ಲಿ ಬರ್ತಕ್ಕಂಥ ಯೌವನ ಹೇಗಿರುತ್ತೆ, ಯೌವನ ಕಳೆದು ಹೋದರೆ ಏನಾಗುತ್ತೆ ಅಂತಕ್ಕಂತಹ ಒಂದು ಪೋಯಮ್ ಥೀಮನ್ನು ಇಟ್ಕೊಂಡು ಈ ಒಂದು ಪದ್ಯವನ್ನು ಬರೆದಿದ್ದಾರೆ. ಇಟ್ ನೆವರ್ ಕಮ್ಸ್ ಅಗೇನ್. ನೌ ಲೆಟ್ ಅಸ್ ಸಿ ವಾಟ್ ಈಸ್ ದ ಥೀಮ್ ಆಫ್ ದಿ ಪೋಯಮ್, ದ ಇಂಟ್ರೊಡಕ್ಷನ್ ಆಫ್ ದಿ ಪೋಯಮ್ ಇಟ್ ನೆವರ್ ಕಮ್ಸ್ ಅಗೇನ್. Youth is the best period of human life. It is the sweetest phase of life. It fills a person with dreams. One should make the best use of one's youth because when it is gone, much of one's strength is gone. ಮಕ್ಕಳೇ, ಯೂತ್ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ, ಯೌವನ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬರ್ತಕ್ಕಂಥ ಅತ್ಯಂತ ಅಮೂಲ್ಯವಾದಂತಹ ಒಂದು ಘಟ್ಟ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಎ ಸ್ವೀಟೆಸ್ಟ್ ಪೇಜ್ ಇನ್ ಲೈಫ್. ಜೀವನದಲ್ಲಿ ಅದೊಂದು ತುಂಬ ಮಧುರವಾದಂತಹ ಒಂದು ಕಾಲವೂ ಸಹ ಆಗಿರುತ್ತೆ. ಆ ಒಂದು ಯೌವನದಲ್ಲಿ ಒಬ್ಬ ವ್ಯಕ್ತಿ ತನಗೆ ತನ್ನ ಕನಸು ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಎಲ್ಲ ಶಕ್ತಿಯನ್ನು ಹೊಂದಿರ್ತಾನೆ. ಬಹಳಷ್ಟು ಕನಸುಗಳನ್ನು ಕಟ್ತಕ್ಕಂಥದ್ದು ಆ ಯೌವನದಲ್ಲೇ. ಆ ಯೌವನವನ್ನು ಬಹಳಷ್ಟು ಚೆನ್ನಾಗಿ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ವೆನ್ ಇಟ್ ಈಸ್ ಗಾನ್, ಇಫ್ ದ ಯೂತ್ ಈಸ್ ಗಾನ್, ಇಟ್ ಟೇಕ್ಸ್ ದ ಸ್ಟ್ರೆಂತ್ ಆಲ್ಸೋ. ಒನ್ಸ್ ದ ಯೂತ್ ಈಸ್ ಗಾನ್ ಇನ್ ದ ಫೇಸ್ ಆಫ್ ಲೈಫ್, ಇಟ್ ಟೇಕ್ಸ್ ಎವ್ರಿಥಿಂಗ್ ವಿತ್ ಇಟ್ಸ್ ಆ್ಯಂಡ್ ವಿ ಕೆನಾಟ್ ಡೂ ಎನಿಥಿಂಗ್ ಆಫ್ಟರ್ ದ್ಯಾಟ್. ಮೀನ್ಸ್ ಆ ಒಂದು ಯೌವನ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಕಳೆದು ಹೋದ ಮೇಲೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ, ಭಾವನೆಗಳು, ಆಸೆಗಳು, ಕನಸುಗಳು ಎಲ್ಲವನ್ನು ಸಹ ತಗೊಂಡೋಗುತ್ತೆ. ಸೊ ವಿ ಹ್ಯಾವ್ ಟು ಮೇಕ್ ಬೆಸ್ಟ್ ಯೂಸ್ ಆಫ್ ದಿ ಯೂತ್ ಫೇಸ್ ಇನ್ ದ ಲೈಫ್. ಮಕ್ಕಳೇ, ಯೌವನವನ್ನು ಸರಿಯಾಗಿ ಪ್ರತಿಯೊಬ್ಬರು ಸಹ ಜೀವನದಲ್ಲಿ ಬಳಸ್ಕೋಬೇಕು. ಅದು ಹೋದ ಮೇಲೆ ಮತ್ತೆ ಮರಳಿ ಸಿಗೋದಿಲ್ಲ ಅಂತಕ್ಕಂಥ ಒಂದು ಇಂಟ್ರಡಕ್ಷನನ್ನು ಈ ಪದ್ಯಕ್ಕೆ ಪೊಯೆಟ್ ಅವರು ಕೊಟ್ಟಿದ್ದಾರೆ. ನೌ ಲೆಟ್ ಅಸ್ ಸಿ ಹೌ ದ ಪೊಯೆಟ್ ಡಿಸ್ಕ್ರೈಬ್ಸ್ ಯೂತ್ ಇನ್ ದಿಸ್ ಪೊಯಮ್. There are gains for all our losses. There are bombs for all our pain. But when youth, the dream departs, it takes something from our hearts and it never comes again. See, there are gains for all our losses. Means ನಾವು ಏನನ್ನು ಕಳ್ಕೊಳ್ತಾ ಇದ್ದೀವಿ, ಲಾಸಸ್ ಕಳ್ಕೊಳ್ತಾ ಇದ್ದೀವಿ, there is a gain for it. ಮತ್ತೆ ನಾವು ಅದನ್ನು ಪಡ್ಕೋಬಹುದು. ನಮ್ಮ ಜೀವನದಲ್ಲಿ ನಾವು ಏನೇ ಕಳ್ಕೊಂಡ್ರು, ಹಣ ಕಳ್ಕೊಳ್ಬೋದು, ಏನೇ ಕಳ್ಕೊಂಡ್ರು ಸಹ ನಾವೇನು ಮಾಡ್ಬೋದು, ಮತ್ತೆ ಅದನ್ನು ಮರಳಿ ಪಡಿಬಹುದು. ಆ್ಯಂಡ್ ದೆರ್ ಆರ್ ಬಾಂಬ್ಸ್ ಫಾರ್ ಆಲ್ ಅವರ್ ಪೇನ್. ನಮ್ಮ ಎಲ್ಲ ನೋವುಗಳು, ದೇಹದಲ್ಲಿ ಉಂಟಾಗ್ತಕ್ಕಂಥ ಎಲ್ಲ ಭಾಗದ ನೋವುಗಳಿಗೂ ಸಹ ದೆರ್ ಆರ್ ಬಾಂಬ್ಸ್ ಮೀನ್ಸ್ ಆಯಿಂಟ್ಮೆಂಟ್ಸ್ ಅಥವಾ ಮುಲಾಮುಗಳು. ಎಲ್ಲ ನೋವಿಗೂ ಒಂದು ಮದ್ದು ಅಂತಕ್ಕಂಥದ್ದಿದೆ. ಬಟ್ ವೆನ್ ಯೂತ್ ದ ಡ್ರೀಮ್ ಡಿಪಾರ್ಟ್ಸ್, ಆದರೆ ನಮ್ಮ ಜೀವನದಲ್ಲಿ, ನಮ್ಮ ವಯಸ್ಸಿನಲ್ಲಿ ಯೌವನ ಅಂತಕ್ಕಂಥದ್ದು ಮತ್ತು ಆ ಯೌವನದಲ್ಲಿ ಕಟ್ಟಿರ್ತಕ್ಕಂಥ ಕನಸುಗಳು ಅಂತಕ್ಕಂಥದ್ದು ಡಿಪಾರ್ಟ್ಸ್, ಹೊರಟೋದ್ರೆ, ಇಟ್ ಟೇಕ್ಸ್ ಸಮಥಿಂಗ್ ಫ್ರಮ್ ಅವರ್ ಹಾರ್ಟ್. ಅದು ನಮ್ಮ ಹೃದಯದಿಂದ ಏನನ್ನೋ ಒಂದನ್ನು ತಗೊಂಡೊರ್ಟು ಹೋಗುತ್ತೆ. ಆ್ಯಂಡ್ ಇಟ್ ನೆವರ್ ಕಮ್ಸ್ ಅಗೇನ್. ಮತ್ತೆ ಮರಳಿ ಅದು ನಮಗೆ ಬರೋದಿಲ್ಲ. ಒಬ್ಬರ ವ್ಯಕ್ತಿಯ ಜೀವನದಲ್ಲಿ ನಾವು ಏನೇ ಕಳ್ಕೊಂಡ್ರೂ ಅದನ್ನು ಮತ್ತೆ ಪಡಿಬಹುದು. ಮತ್ತು ನಮಗಿರ್ತಕ್ಕಂಥ ಎಲ್ಲ ನೋವುಗಳಿಗೂ ಸಹ ಮದ್ದು ಅಂತಕ್ಕಂಥದ್ದಿದೆ. ಆದರೆ ಯೌವನ ಅಥವಾ ಯೌವನದಲ್ಲಿ ಕಟ್ಟಿರ್ತಕ್ಕಂಥ ಕನಸುಗಳು ಡಿಪಾರ್ಟ್ಸ್, ಹೊರಟೋದ್ರೆ, ಇಟ್ ಟೇಕ್ಸ್ ಸಮಥಿಂಗ್ ಫ್ರಮ್ ಅವರ್ ಹಾರ್ಟ್. ಅದು ನಮ್ಮ ಹೃದಯದಿಂದ ಏನನ್ನೋ ತಗೊಂಡು ಹೊರಟೋಗುತ್ತೆ. ಆ್ಯಂಡ್ ಇಟ್ ನೆವರ್ ಕಮ್ಸ್ ಅಗೇನ್. ಮತ್ತೆ ನಮಗೆ ಅದು ಮರಳಿ ಬರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಯೌವನ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಇರುತ್ತೆ. ಅದು ಹೊರಟೋದ್ಮೇಲೆ ಆ ಜೀವನದ ಎಲ್ಲ ಒಂದು ಕನಸುಗಳು, ಆಸೆಗಳು, ಶಕ್ತಿ ಎಲ್ಲವನ್ನು ತಗೊಂಡು ಹೊರಟೋಗುತ್ತೆ. ಮತ್ತೆ ಅದು ಮರಳಿ ಬರೋದಿಲ್ಲ. ಆ್ಯಂಡ್ ಇನ್ ದ ನೆಕ್ಸ್ಟ್ ಸ್ಟ್ಯಾನ್ಸಾ, ವಿ ಆರ್ ಸ್ಟ್ರಾಂಗರ್ ಆ್ಯಂಡ್ ಆರ್ ಬೆಟರ್ ಅಂಡರ್ ಮ್ಯಾನ್ಹುಡ್ಸ್ ಟರ್ನರ್ಸ್ ರೇನ್. Still we feel that something sweet followed youth with flying feet
and will never come again. See, youth, ಆ ಯೌವನದ ವಯಸ್ಸಲ್ಲಿ ವಿ ಆರ್ ಸ್ಟ್ರಾಂಗರ್ ಆ್ಯಂಡ್ ಬೆಟರ್. ನಾವು ತುಂಬ ಶಕ್ತಿಶಾಲಿಗಳಾಗಿರ್ತೀವಿ. ಏನೇ ಕೆಲಸ ಮಾಡೋದಕ್ಕೆ ಏನು ಮಾಡ್ತಾ ಇರ್ತೀವಿ, ನಾವು ಕಾತೊರಿತಾ ಇರ್ತೀವಿ ಯೌವನದ ವಯಸ್ಸಲ್ಲಿ. ಅಂದರೆ ಸುಮಾರು 20ರಿಂದ ಒಂದು 40-45 ಒಂದು ವಯಸ್ಸಲ್ಲಿ ತುಂಬ ಶಕ್ತಿಶಾಲಿಗಳಾಗಿರ್ತೀವಿ, ಗಟ್ಟುಮುಟ್ಟಾಗಿರ್ತೀವಿ. ಏನೇ ಮಾಡಬೇಕಾದ್ರೂ ತುಂಬ ಉತ್ಸಾಹದಿಂದ ಮಾಡ್ತಾ ಇರ್ತೀವಿ. ಇದು ಎಲ್ಲರ ಮ್ಯಾನ್ಹುಡ್ಸ್ ಲೈಫ್. ಸ್ಟರ್ನರ್ ಮೀನ್ಸ್ ಸ್ಟ್ರಾಂಗರ್ ಅಂತ. ಎಲ್ಲರ ಒಬ್ಬ ವ್ಯಕ್ತಿಗಳ ಒಂದು ಮ್ಯಾನ್ಹುಡ್ ಮೀನ್ಸ್ ಜೀವನದಲ್ಲಿ ಬರ್ತಕ್ಕಂತಹ ಒಂದು ಈ ಯೂತ್ ಅಂತಕ್ಕಂಥ ಆ ಸಮಯ ಏನಾಗಿರುತ್ತೆ, ಎಲ್ಲರೂ ತುಂಬ ಗಟ್ಟಿ ಮುಟ್ಟಾಗಿರ್ತೀವಿ. ಏನೇ ಮಾಡೋದಕ್ಕೂ ತುಂಬ ಕಾತರದಿಂದ ಇರ್ತೀವಿ. ಸ್ಟಿಲ್ ವಿ ಫೀಲ್ ದಟ್ ಸಮಥಿಂಗ್ ಸ್ವೀಟ್ ಫಾಲೋಡ್ ಯೂತ್. ಆ ಒಂದು ಯೌವನದಲ್ಲಿ ನಮಗೆ ಒಂದು ರೀತಿ ಮಧುರವಾದ ಭಾವನೆಗಳಿರುತ್ತೆ. ನಾವು ಕನಸುಗಳನ್ನು ಕಟ್ತೇವೆ. ಆ ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನಗಳನ್ನು ಸಹ ಪಡ್ತಾ ಹೋಗ್ತಾ ಇರ್ತೀವಿ. ವಿತ್ ಫ್ಲೈಯಿಂಗ್ ಫೀಟ್ ಆ್ಯಂಡ್ ವಿಲ್ ನೆವರ್ ಕಮ್ ಅಗೇನ್. ಆ ಒಂದು ಯೌವನದಲ್ಲಿ ನಾವು ಏನೇ ಮಾಡೋದಕ್ಕೂ ಒಂದೇ ತುದಿಗಾಲಲ್ಲಿ ನಿಂತಿರ್ತೀವಿ. ಒಂದು ಕನಸು ಕಟ್ಟಬೇಕು, ಓದಬೇಕು, ಒಂದು ಮನೆ ಕಟ್ಟಬೇಕು, ಏನೇ ಕೆಲಸ ಮಾಡಬೇಕು, ಜೊತೆಗಾರರು ಜೊತೆ ಓಡಾಡಬೇಕು. ಆ ಯೌವನದಲ್ಲಿ ಒಂದು ಗುಂಪು, ಫ್ರೆಂಡ್ಸ್, ಈ ರೀತಿ ಪ್ರತಿಯೊಂದು ಕೆಲಸಕ್ಕೂ ಎಲ್ಲದಕ್ಕೂ ಮುಂದೆ ಇರ್ತೀವಿ. ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತೇವೆ. ಬಟ್ ಆ ಯೌವನ ಅಂತಕ್ಕಂಥದ್ದು ಒಮ್ಮೆ ನಮ್ಮ ಜೀವನದಲ್ಲಿ ಕಳೆದು ಹೋಯಿತು, ಇಟ್ ವಿಲ್ ನೆವರ್ ಕಮ್ ಅಗೇನ್. ಮತ್ತೆ ಆ ಯೌವನ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಮರಳಿ ಬರೋದಿಲ್ಲ. ಅಂಡ್ ಲಾಸ್ಟ್ಲಿ, ಸಮಥಿಂಗ್ ಬ್ಯೂಟಿಫುಲ್ ಈಸ್ ವ್ಯಾನಿಶ್ಡ್ ಅಂಡ್ ವಿ ಸೈ ಫಾರ್ ಇಟ್ ಇನ್ ವೇನ್. ವಿ ಬಿಹೋಲ್ಡ್ ಇಟ್ ಎವ್ರಿವೇರ್ ಆನ್ ದ ಅರ್ತ್ ಆ್ಯಂಡ್ ಇನ್ ದ ಏರ್, ಬಟ್ ಇಟ್ ನೆವರ್ ಕಮ್ಸ್ ಅಗೇನ್. ಆ ಯೌವನ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಕಳೆದೋದ್ಮೇಲೆ ಸಮಥಿಂಗ್ ಬ್ಯೂಟಿಫುಲ್ ಈಸ್ ವ್ಯಾನಿಶ್ಡ್ ಅಂದರೆ ಹೊರಟೋಯ್ತು, ಕಳೆದೋಯ್ತು, ಮುಗಿದೋಯ್ತು ಅಂತಕ್ಕಂಥದ್ದು. ಇಲ್ಲಿ ಆ ಯೌವನ ಕಳೆದೋದ ನಂತರ ಏನಾಗುತ್ತೆ ಜೀವನದಲ್ಲಿ ಅನಿಸುತ್ತೆ, ಸಮಥಿಂಗ್ ಬ್ಯೂಟಿಫುಲ್ ಇಸ್ ವ್ಯಾನಿಶ್ಡ್. ನನ್ನ ಜೀವನದಲ್ಲಿ ತುಂಬ ಸುಂದರವಾದ ದಿನಗಳು ಕಳೆದೋಯ್ತು. ಆ್ಯಂಡ್ ವಿ ಸೈ ಫಾರ್ ಇಟ್ ಇನ್ ವೇನ್. ಆ ಯೌವನವೆಲ್ಲ ಮುಗಿದು ನಾವು ಮುದುಕರಾದಾಗ ವಿ ಸೈ ಫಾರ್ ಇಟ್ ವೇನ್, ನಿಟ್ಟುಸಿರನ್ನು ಬಿಡ್ತೇವೆ. ವೇನ್ ತುಂಬ ದುಃಖದಿಂದ ನಿಟ್ಟುಸಿರನ್ನು ಬಿಡ್ತೇವೆ. ಅಯ್ಯೋ, ನನ್ನ ಒಂದು ಯೌವನದಲ್ಲಿ ನಾನು ಎಷ್ಟು ಚೆನ್ನಾಗಿರ್ತಾ ಇದ್ದೆ, ನಾನು ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೆ, ಎಂಥ ಕೆಲಸಗಳನ್ನು ಮಾಡ್ತಾ ಇದ್ದೆ, ಎಷ್ಟು ಶಕ್ತಿಶಾಲಿಯಾಗಿದ್ದೆ. ಆದರೆ ಆ ಯೌವನ ಕಳೆದೋಗಿದೆ, ನಾನೀಗ ಎಲ್ಲವನ್ನ ಕಳ್ಕೊಂಡಿದ್ದೀನಿ ಅಂತಕ್ಕಂಥ ಭಾವನೆ ಬರುತ್ತೆ. ವಿ ಬಿಹೋಲ್ಡ್ ಇಟ್ ಎವ್ರಿವೇರ್ ಆನ್ ದ ಅರ್ತ್ ಆ್ಯಂಡ್ ಇನ್ ದ ಏರ್. ಆ ಯೌವನ ಅಂತಕ್ಕಂಥದ್ದನ್ನು ಎಲ್ಲ ಕಡೆ ಸಹ ಹುಡುಕೋದಕ್ಕೂ ಸಹ ಬಯಸ್ತೇವೆ, ಆನ್ ದ ಅರ್ತ್ ಆ್ಯಂಡ್ ಇನ್ ದ ಏರ್. ಆದರೆ ಬಟ್ ಇಟ್ ನೆವರ್ ಕಮ್ಸ್ ಅಗೇನ್. ಆದರೆ ಮತ್ತೆ ಅದು ಮರಳಿ ನಮಗೆ ಸಿಗೋದಿಲ್ಲ. ಆ ಯೂತ್, ಯೌವನ ಅಂತಕ್ಕಂಥದ್ದು ಒಮ್ಮೆ ನಮ್ಮ ಜೀವನದಲ್ಲಿ ಕಳೆದು ಹೋದಾಗ, ಆ ಕಳೆದು ಹೋದ ನಂತರ ನಾವು ಎಷ್ಟೇ ನಿಟ್ಟುಸಿರುಬಿಟ್ಟು ಎಷ್ಟೇ ದುಃಖಿಸಿದರೂ ಸಹ ಆ ದಿನಗಳು ಮತ್ತೆ ಮರಳಿ ಬರೋದಿಲ್ಲ. ಆದ್ದರಿಂದ ಏನಾಗಬೇಕು, ಆ ಒಂದು ಯೌವನದ ಒಂದು ಏಜ್, ಆ ವಯಸ್ಸನ್ನು ಏನು ಮಾಡಬೇಕು, ನಾವು ಒಳ್ಳೆಯ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು. ನಮ್ಮ ಜೀವನವನ್ನು ಕಟ್ಟೋದ್ರ ಕಡೆ ನಮ್ಮ ಕನಸುಗಳನ್ನು ಇಟ್ಟು ನಾವು ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡಾಗ ಮಾತ್ರನೇ ಅದಕ್ಕೆ ಅರ್ಥ ಸಿಗುತ್ತೆ. ಇಲ್ಲ ಅದನ್ನು ಕಳೆದು ಹೋದ್ಮೇಲೆ ನಿಜವಾಗಲೂ ಮತ್ತೆ ನಮಗೆ ಅದು ಮರಳಿ ಬರೋದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಕವಿ ನಮಗೆ ಹೇಳ್ತಾ ಇದ್ದಾರೆ. ಮಕ್ಕಳೇ, ಐ ಹೋಪ್ ಯು ಅಂಡರ್ಸ್ಟುಡ್ ದಿ ಪೋಯಮ್ ಇಟ್ ನೆವರ್ ಕಮ್ಸ್ ಅಗೇನ್. ಗಮನಿಸಿ ಮಕ್ಕಳೇ, ಇದು ಸಹ ಹಾಗೆ ಯೌವನ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಒಂದು ಅತ್ಯಮೂಲ್ಯವಾದಂತಹ ಒಂದು ಘಟ್ಟ. ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ರೂಪಿಸ್ಕೋಬೇಕಾಗತ್ತೆ. ಇಲ್ಲದೆ ಹೋದರೆ ಅದನ್ನು ಕಳೆದು ಮುಂದೆ ಹೋಗಿ ಹಿಂತಿರುಗಿ ನೋಡಿದಾಗ ಅಯ್ಯೋ, ನನಗೆ ಆ ಯೌವನ ದಿನಗಳು ಮತ್ತೆ ಬೇಕು ಅಂತ ನಾವೆಷ್ಟು ಬಯಸಿದರೂ ಸಹ ಇಟ್ ನೆವರ್ ಕಮ್ಸ್ ಅಗೇನ್, ಮತ್ತೆ ಅದು ನಮಗೆ ಮರಳಿ ಬರೋದಿಲ್ಲ. Okay students, I hope you enjoyed the poem It Never Comes Again. Thank you for watching this video.